ನಮಸ್ತೆ. ಕ್ವಾಟ್ಲೆ ಕಿಚನ್ ಸೀಸನ್ 2 ಗ್ರ್ಯಾಂಡ್ ಲಾಂಚ್ ಅಲ್ವಾ? ಇದನ್ನು ನಾವೆಲ್ಲ ನೋಡಿದ್ವಿ ಶನಿವಾರ ಮತ್ತು ಭಾನುವಾರ. ಅದ್ರ ಬಗ್ಗೆ ನಾನು ಇದರಲ್ಲಿ ನಿಮಗೆ ವಿವರಿಸ್ತಾ ಇದ್ದೀನಿ. ಕನ್ನಡ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾದ ಕ್ವಾಟ್ಲೆ ಕಿಚನ್ ಈಗ ಹೊಸ ಸಂಭ್ರಮದೊಂದಿಗೆ ಮರಳಿ ಬಂದಿದೆ. ಹೌದು, ಬಹಳ ನಿರೀಕ್ಷೆ ಮೂಡಿಸಿದ್ದ ಕ್ವಾಟ್ಲೆ ಕಿಚನ್ ಸೀಸನ್ 2 ಅದ್ಧೂರಿಯಾಗಿ ಗ್ರ್ಯಾಂಡ್ ಲಾಂಚ್ ಆಗಿದ್ದು, ವೀಕ್ಷಕರ ಮನಸ್ಸನ್ನು ಗೆಲ್ಲುವ ಮೊದಲ ಹೆಜ್ಜೆಯನ್ನು ಯಶಸ್ವಿಯಾಗಿ ಇಟ್ಟಿದೆ. ಮೊದಲ ಸೀಸನ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿತ್ತೋ ಅದೇ ರೀತಿ ಎರಡನೇ ಸೀಸನ್ ಕೂಡ ಆರಂಭದಲ್ಲೇ ಭಾರಿ ಕುತೂಹಲ ಮೂಡಿಸಿದೆ. ಏಕೆಂದರೆ ಇದು ಕೇವಲ ಅಡುಗೆ ಕಾರ್ಯಕ್ರಮವಲ್ಲ, ಇಲ್ಲಿ ಅಡುಗೆಯ ಜೊತೆಗೆ ಮನರಂಜನೆ, ಹಾಸ್ಯ, ಕ್ವಾಟ್ಲೆ, ಸ್ಪರ್ಧೆ ಮತ್ತು ಭಾವನೆಗಳ ಮಿಶ್ರಣವನ್ನು ಹೊಂದಿದೆ. ಈ ಬಾರಿ ಕಾರ್ಯಕ್ರಮದ ನಿರೂಪಣೆಯ ಹೊಣೆಯನ್ನು ಜನಪ್ರಿಯ ನಿರೂಪಕಿ ಸುಷ್ಮಾ ರಾವ್ ಅವರು ಹೊತ್ತಿದ್ದಾರೆ. ತಮ್ಮ ಮಾತಿನ ಚಾತುರ್ಯ, ಚುರುಕುತನ ಮತ್ತು ಹಾಸ್ಯದ ಮೂಲಕ ಪ್ರೇಕ್ಷಕರನ್ನು ಸೆಳೆಯುವ ಸುಷ್ಮಾ ರಾವ್ ಅವರು ಕಾರ್ಯಕ್ರಮಕ್ಕೆ ಮತ್ತಷ್ಟು ಜೀವ ತುಂಬಲಿದ್ದಾರೆ. ಇನ್ನು ಈ ಸೀಸನ್ನ ಮತ್ತೊಂದು ದೊಡ್ಡ ಆಕರ್ಷಣೆ ಎಂದರೆ ತೀರ್ಪುಗಾರರ ಬಳಗ. ಕನ್ನಡ ಸಿನಿಮಾ ರಂಗದ ಪ್ರೀತಿಯ ನಟಿ ಮೇಘನಾ ರಾಜ್ ಅವರು ಜಡ್ಜ್ ಆಗಿ ಕಾಣಿಸಿಕೊಂಡಿದ್ದಾರೆ. ಹಲವು ವರ್ಷಗಳಿಂದ ಅಭಿಮಾನಿಗಳ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆದಿರುವ ಮೇಘನಾ ರಾಜ್ ಅವರು ಕಾರ್ಯಕ್ರಮದ ಮೂಲಕ ಕಿರುತೆರೆಗೆ ಹೊಸ ಮೆರುಗು ತಂದಿದ್ದಾರೆ. ಮತ್ತು ಇವರ ಜೊತೆಗೆ ಮೇಘನಾ ರಾವ್ ಅವರ ಜೊತೆಗೆ ಖ್ಯಾತ ಶೆಫ್ ಕೌಶಿಕ್ ಶಂಕರ್ ಅವರು ಕೂಡ ತೀರ್ಪುಗಾರರಾಗಿಯೇ ಕಾಣಿಸಿಕೊಂಡಿದ್ದಾರೆ. ಮ್ಯಾಡ್ ಶೆಫ್ ಎಂದೇ ಪ್ರಸಿದ್ಧರಾಗಿರುವ ಕೌಶಿಕ್ ಶಂಕರ್ ಅವರು ತಮ್ಮ ವೃತ್ತಿಪರ ಅನುಭವದ ಮೂಲಕ ಎಲ್ಲರನ್ನ ಹುರಿದುಂಬಿಸಲಿದ್ದಾರೆ. ಸ್ನೇಹಿತರೆ, ಈಗ ಎಲ್ಲರಿಗೂ ಇರುವ ಪ್ರಶ್ನೆ ಒಂದೇ: ಈ ಬಾರಿ ಯಾರ್ಯಾರು ಸ್ಪರ್ಧಿಗಳು? ಈ ಸೀಸನ್ನಲ್ಲಿ ಅಡಿಗೆ ಮಾಡುವ ಶೆಫ್ಗಳಾಗಿ ಮೇಘಾ, ಕಾವ್ಯಶ್ರೀ ಗೌಡ, ರಕ್ಷಿತಾ ಶೆಟ್ಟಿ, ಸೂರಜ್ ಸಿಂಗ್ ಮತ್ತು ಓಂ ಪ್ರಕಾಶ್ ಅವರು ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬರು ತಮ್ಮದೇ ಆದ ಅಭಿಮಾನಿ ಬಳಗ ಹೊಂದಿದ್ದು, ಅಡುಗೆ ಮನೆಯಲ್ಲಿ ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಲು ಸಜ್ಜಾಗಿದ್ದಾರೆ. ಆದರೆ ಕ್ವಾಟ್ಲೆ ಕಿಚನ್ ಅಂದರೆ ಕೇವಲ ಅಡುಗೆ ಮಾತ್ರ ಅಲ್ಲ. ಇಲ್ಲಿ ಮುಖ್ಯ ಆಕರ್ಷಣೆ ಎಂದರೆ ಕ್ವಾಟ್ಲೆಯ ತಂಡ. ಈ ಬಾರಿ ನವಾಜ್, ಪ್ರಿಯಾಂಕಾ, ಭವಿಷ್ ಮತ್ತು ಕರಿಬಸಪ್ಪ ಅವರು ಕ್ವಾಟ್ಲೆ ತಂಡದಲ್ಲಿದ್ದಾರೆ. ಶೆಫ್ಗಳು ಅಡುಗೆ ಮಾಡುವಾಗ ಅವರಿಗೆ ಸಣ್ಣ ಸಣ್ಣ ತೊಂದರೆ ಕೊಡುವುದು, ಮೋಜಿನ ಪ್ರಶ್ನೆ ಕೇಳುವುದು, ಗಮನ ಬೇರೆಡೆ ಸೆಳೆಯುವುದು, ಅಡಿಗೆಯನ್ನು ಹಾಳು ಮಾಡುವುದು, ನಗಿಸುವುದು ಮತ್ತು ಗೊಂದಲ ಸೃಷ್ಟಿಸುವುದು ಇವರ ಕೆಲಸವಾಗಿದೆ. ಇದೇ ಕಾರಣಕ್ಕೆ ಕ್ವಾಟ್ಲೆ ಕಿಚನ್ ಈ ಥರ ಅಡುಗೆ ಕಾರ್ಯಕ್ರಮಗಳಿಗಿಂತ ವಿಭಿನ್ನ ಕಾಣಿಸಿಕೊಳ್ಳುತ್ತಿದೆ. ಮೊದಲ ಸೀಸನ್ ಯಶಸ್ವಿಯಾಗಲು ಕಾರಣ ಇದೆ. ಅಡುಗೆಯ ಜೊತೆಗೆ ನಗುವಿನ ರಸದೌತಣವನ್ನು ವೀಕ್ಷಕರು ತುಂಬ ಇಷ್ಟಪಟ್ಟಿದ್ದರು. ಒಂದು ಕಡೆ ರುಚಿಕರವಾದ ಅಡುಗೆ, ಇನ್ನೊಂದು ಕಡೆ ಕ್ವಾಟ್ಲೆ ತಂಡದ ಮಜಾ. ಈ ಎರಡರ ಸಂಯೋಜನೆ ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡಿತ್ತು. ಅದರ ಪರಿಣಾಮವಾಗಿ ಮೊದಲ ಸೀಸನ್ ಭಾರಿ ಜನಪ್ರಿಯತೆಯನ್ನು ದೊರಕಿಸಿಕೊಂಡಿತು. ಈಗ ಎರಡನೇ ಸೀಸನ್ನಲ್ಲಿ ಇನ್ನಷ್ಟು ಹೊಸತನ ಮತ್ತು ಮನರಂಜನೆ ನೀಡುವ ಭರವಸೆ ತಂಡ ನಮ್ಮೆಲ್ಲರಿಗೂ ನೀಡಿದೆ. ಮೊದಲನೆಯ ಗ್ರ್ಯಾಂಡ್ ಲಾಂಚ್ ದಿನವೇ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳ ಪರಿಚಯ, ಜಡ್ಜ್ಗಳ ಎಂಟ್ರಿ ಮತ್ತು ವೇದಿಕೆಯ ಅದ್ಧೂರಿ ಅಲಂಕಾರ ಎಲ್ಲರ ಗಮನವನ್ನು ಸೆಳೆಯಿತು. ವಿಶೇಷವಾಗಿ ಮೇಘನಾ ರಾಜ್ ಅವರ ಎಂಟ್ರಿಗೆ ಅಭಿಮಾನಿಗಳು ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅವರ ನಗು, ಸರಳತೆ ಮತ್ತು ಸ್ಪರ್ಧಿಗಳಿಗೆ ನೀಡಿದ ಪ್ರೋತ್ಸಾಹದ ಮಾತುಗಳು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಕಾರಣವಾಗಿವೆ. ಅದೇ ರೀತಿ ಕೌಶಿಕ್ ಶಂಕರ್ ಅವರು ಸ್ಪರ್ಧಿಗಳ ಅಡುಗೆಯನ್ನು ಮೌಲ್ಯಮಾಪನ ಮಾಡುವ ರೀತಿ ಕೂಡ ಕಾರ್ಯಕ್ರಮಕ್ಕೆ ವಿಶೇಷತೆಯನ್ನು ತಂದುಕೊಟ್ಟಿದೆ. ಸುಷ್ಮಾ ರಾವ್ ಅವರ ನಿರೂಪಣೆಯು ಕಾರ್ಯಕ್ರಮವನ್ನು ಮತ್ತಷ್ಟು ಆಕರ್ಷವನ್ನಾಗಿಸಿದೆ. ಒಟ್ಟಾರೆ ಹೇಳುವುದಾದರೆ ಕ್ವಾಟ್ಲೆ ಕಿಚನ್ ಸೀಸನ್ 2 ಕೇವಲ ಒಂದು ಅಡುಗೆಯ ಕಾರ್ಯಕ್ರಮವಲ್ಲ, ಇದು ಮನರಂಜನೆ, ಪ್ರತಿಭೆ,
ಹಾಸ್ಯ ಮತ್ತು ಸ್ಪರ್ಧೆಯ ಸಂಗಮವಾಗಿವೆ. ಮುಂದಿನ ದಿನಗಳಲ್ಲಿ ಯಾರು ಉತ್ತಮ ಅಡುಗೆ ಮಾಡಿ ಜಡ್ಜ್ಗಳ ಮನ ಗೆಲ್ಲುತ್ತಾರೆ, ಕ್ವಾಟ್ಲೆ ತಂಡದ ಕಾಟವನ್ನು ಮೀರಿ ಯಾರು ಗೆಲುವಿನ ದಡ ಸೇರುತ್ತಾರೆ, ಯಾರು ಟ್ರೋಫಿಯನ್ನು ಎತ್ತಿ ಹಿಡಿಯುತ್ತಾರೆ ಎಂಬ ಕುತೂಹಲ ಈಗಾಗಲೇ ವೀಕ್ಷಕರ ಮನಸ್ಸಿನಲ್ಲಿ ಮೂಡುತ್ತಾ ಇದೆ. ಹಾಗಾಗಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಈ ಬಾರಿ ಕೂಡ ಕನ್ನಡಿಗರ ಮನದಲ್ಲಿ ಸ್ಥಾನ ಪಡೆಯಲಿದೆ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಮ್ಮ ಪ್ರಕಾರ ಈ ಬಾರಿ ಯಾರು ಗೆಲ್ಲಬಹುದು? ಯಾವ ಸ್ಪರ್ಧಿ ನಿಮಗೆ ಇಷ್ಟ? ಯಾವ ಸ್ಪರ್ಧಿ ಅಂದರೆ ಪಾರ್ಟಿಸಿಪೇಟ್ ಮಾಡಿದಾರಲ್ಲ ಅವರಲ್ಲಿ ಯಾರು ನಿಮಗೆ ಹೆಚ್ಚು ಇಷ್ಟ? ಇವೆಲ್ಲವನ್ನು ಕಾಮೆಂಟ್ನಲ್ಲಿ ತಿಳಿಸಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಖಂಡಿತ ಮರಿಬೇಡಿ. ಧನ್ಯವಾದಗಳು. ನೋಡಿ, ಕ್ವಾಟ್ಲೆ ಕಿಚನ್ ಯಾವ ರೀತಿ ಲಾಂಚ್ ಆಯಿತು, ನಮ್ಮ ರಕ್ಷಿತಾ ಶೆಟ್ಟಿ ಅವರ ಅಡುಗೆಯ ಸೊಬಗನ್ನು ಯಾವ ರೀತಿ ಬಿಂಬಿಸ್ತು ಅನ್ನೋದನ್ನು ನೀವು ನೋಡಿದ್ದೀರಾ. ಅವರು ಮೀನಿನ ಜೊತೆ ಎಷ್ಟು ಮೃದುವಾಗಿ ಮಾತನಾಡಿದರು. ಕೌಶಿಕ್ ಸರ್ ಅವರನ್ನು ಯಾವ ರೀತಿ ಹುರಿದುಂಬಿಸಿದರು. ಮತ್ತು ನೋಡಿ, ನಮ್ಮ ಓಂ ಪ್ರಕಾಶ್ ಸರ್ ಅವರ ಮುಖದಲ್ಲಿ ಒಂದು ಮುಗ್ಧತೆ ಇದೆ ಅನ್ನೋದನ್ನು ನಾವು ಅವರ ಈ ಪಾರ್ಟಿಸಿಪೇಷನ್ ಉತ್ಸಾಹವನ್ನು ನೋಡಿನೇ ನಾವು ತಿಳ್ಕೋಬಹುದು. ಸುಷ್ಮಾ ರಾವ್ ಅವರಂತೂ ಅವರಿಗೆ ಅರ್ಧ ಕುಡಿದ್ಬಿಟ್ಟಿದ್ದಾರೆ ಅಂದ್ಕೋಬೇಕು ಈ ರೀತಿ ನಿರೂಪಣೆ ಮಾಡೋದನ್ನು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು. ನಮಸ್ತೆ.